ಸರ್ವೇ ಭವಂತು ಸುಖಿನಃ. ದೃಪದಃ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದಧ್ಮುಃ ಪೃಥಕ್ ಪೃಥಕ್. ದೃಪದ ಮತ್ತೆ ದ್ರೌಪದೇಯ ಅಂದರೆ ದ್ರೌಪದಿಯ 5 ಮಕ್ಕಳು ಉಪ ಪಾಂಡವರು, ಮತ್ತೆ ಸೌಭದ್ರ ಅಂತಂದ್ರೆ ಅಭಿಮನ್ಯು, ಇವರೆಲ್ಲರೂ ಕೂಡ ಮಹಾರಥಿಯಾದಂತಹ ಅಭಿಮನ್ಯು, ಇವರೆಲ್ಲರೂ ಕೂಡ ಬೇರೆ ಬೇರೆಯಾಗಿ ಒಬ್ಬರಾದ ಮೇಲೆ ಒಬ್ಬರು ತಮ್ಮ ತಮ್ಮ ಶಂಖಗಳನ್ನು ಪುನಃ ಪುನಃ ಊದಿದರು. ಈ ರೀತಿಯಾಗಿ ನಾವು ಯುದ್ಧಕ್ಕೆ ಸನ್ನದ್ಧರಾಗಿದ್ದೇವೆ ಅಂತ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಯಾರ್ಯಾರು ಪಾಂಡವರ ಸೇನೆಯಲ್ಲಿ ಇದ್ದಾರೆ ಅನ್ನೋದನ್ನ ಸಂಜಯ ಧೃತರಾಷ್ಟ್ರನಿಗೆ ತಿಳಿಸ್ತಾ ಇದ್ದಾನೆ. ಇಂದು ಶ್ರೀ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣೆ ಶಿಶಿರ ಋತುವು ಮಾಘ ಮಾಸೆ ಶುಕ್ಲ ಪಕ್ಷೆ. ಇಂದು ಫೆಬ್ರವರಿ 8ನೇ ತಾರೀಕು ಶನಿವಾರ ಮತ್ತು ಇಂದು ಮೃಗಶಿರ ನಕ್ಷತ್ರ. ಇಂದು ಏಕಾದಶಿಯಾಂ ಶುಭದಿಥೌ ಸರ್ವೇಶಾಂ ಏಕಾದಶಿ. ಇಂದು ಏಕಾದಶಿ, ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ಏಕಾದಶಿ ವ್ರತದ ಮಹಾತ್ಮೆಯ ಬಗ್ಗೆ ಒಂದು ವಿಡಿಯೋವನ್ನು ಈಗಾಗಲೇ ನಾವು ಅಪ್ಲೋಡ್ ಮಾಡಿದ್ದೇವೆ. ಖಂಡಿತವಾಗ್ಲೂ ಅದನ್ನು ಪುನಃ ಪುನಃ ನೋಡಿ. ಯಾವುದೇ ವ್ರತ ಮಾಡಿಲ್ಲದೆ ಹೋದರೂ ಕೂಡ, ಯಾವುದೇ ತರಹದ ಪಾಪ ನಮಗೆ ಗೊತ್ತಾಗಲಿ ಗೊತ್ತಿಲ್ಲದೆ ಹೋಗಲಿ ಮಾಡಿದ್ದಾಗಿಯೂ ಕೂಡ, ಅಥವಾ ಬೇರೆಯವರಿಂದ ಪ್ರೇರಿತರಾಗಿ ಏನೇ ತಪ್ಪುಗಳನ್ನು ಮಾಡಿದ್ರೂ ಕೂಡ ಏಕಾದಶಿ ವ್ರತ ಒಂದು ಮಾಡುವುದರಿಂದ ಸಕಲ ಪಾಪಗಳು ಪರಿಹಾರವಾಗುತ್ತೆ. ಎಲ್ಲರಿಗೂ ಕೂಡ ಇದು ಶೈವರಿಗಾಗಿರಬಹುದು, ವೈಷ್ಣವರಿಗಾಗಿರಬಹುದು, ಹರಿಭಕ್ತರಿಗೆ ಎಲ್ಲರಿಗೂ ಕೂಡ ಇದು ಖಂಡಿತವಾಗಲೂ ಒಂದು ಒಳ್ಳೆಯ ವ್ರತ. ಹರಿದಿನ ಹರಿವಾಸರ ಅಂತ ಅದಕ್ಕೋಸ್ಕರನೇ ನಾವು ಕರೆಯೋದು. ಇಂದಿನ ದಿನ ಉಪವಾಸವನ್ನು ಮಾಡಿದವರಿಗೆ ವೈಕುಂಠಕ್ಕೆ ಅಥವಾ ತಮ್ಮ ಇಷ್ಟ ದೇವತೆಯ ಕೈಲಾಸಕ್ಕಾಗಬಹುದು ಅಥವಾ ಗೋಲೋಕ ಬೃಂದಾವನಕ್ಕಾಗಬಹುದು, ಬ್ರಹ್ಮಲೋಕಕ್ಕೆ ಸತ್ಯಲೋಕ ಎಲ್ಲಿ ಬೇಕಾದರೂ ಹೋಗುವಂತಹ ಇಷ್ಟ ಯಾರಿಗಿದೆಯೋ ಅಲ್ಲಿಗೆ ಖಂಡಿತವಾಗಲೂ ಹೋಗುವ ಯೋಗ ಪ್ರಾಪ್ತಿಯಾಗುತ್ತೆ. ಏಕಾದಶಿಯನ್ನು ಎಲ್ಲರೂ ಮಾಡಲೇಬೇಕು. ಇಂದಿನ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವರಿಗೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಇಂದು ಸ್ವಲ್ಪ ಕುಟುಂಬದ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರ್ತೀರಿ. ಅದಾದ ನಂತರ ಮಿತ್ರರಿಂದ ಮತ್ತೆ ನಿಮ್ಮ ಸಹೋದರ ಸಹೋದರಿಯರಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಆತ್ಮವಿಶ್ವಾಸ ಮಧ್ಯಾಹ್ನದ ನಂತರ ಹೆಚ್ಚಾಗುತ್ತೆ. ವೃಷಭ ರಾಶಿಯವರಿಗೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ಕೊಳ್ತಾ ಇರ್ತೀರಾ. ಮಧ್ಯಾಹ್ನದ ನಂತರ ಕುಟುಂಬದವರಿಗೂ ಕೂಡ ನನ್ನ ಅವಶ್ಯಕತೆ ಇದೆ ಅನ್ನೋ ರೀತಿಯಲ್ಲಿ ನಿಮಗೆ ಮನಸ್ಸಿನ ಪರಿವರ್ತನೆ ಆಗೋದ್ರಿಂದ ಸಂಜೆಯ ನಂತರ ಕುಟುಂಬದವರೊಂದಿಗೆ ಸವಿಕ್ಷಣಗಳನ್ನು ನೀವು ಕಳೀತೀರಿ. ಮಿಥುನ ರಾಶಿಯವರಿಗೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಮನಸ್ಸಿಗೆ ಕ್ಲೇಶ ಇರುತ್ತೆ. ಮಿತ್ರರಿಂದ ಏನಿದು ಗಂಡಾಂತರ ಬಂತು ಅನ್ನೋ ರೀತಿಯಲ್ಲಿ ತೊಂದರೆ ಆಗ್ತಾ ಇರುತ್ತೆ. ಮಧ್ಯಾಹ್ನದ ನಂತರ ಈ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತೆ. ನಿಮಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗಿ ಮುಂದೇನು ಮಾಡಬೇಕು ಅನ್ನೋದು ನಿಮಗೆ ಗೋಚರವಾಗುತ್ತೆ. ಕರ್ಕ ರಾಶಿಯವರಿಗೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಮನಸ್ಸಿಗೆ ನೆಮ್ಮದಿ, ಮಿತ್ರರೊಡನೆ ಅತಿ ಹೆಚ್ಚಿನ ಒಳ್ಳೆಯ ರೀತಿಯ ವಾರ್ತಾಲಾಪಗಳು ನಡೆಯುತ್ತೆ. ಮಧ್ಯಾಹ್ನದ ನಂತರ ಮನಸ್ಸಿಗೆ ಕ್ಲೇಶ ಉಂಟಾಗುತ್ತೆ. ಯಾವ ಮಿತ್ರರು ನಿಮಗೆ ಬಹಳ ಸಹಕಾರಿಯಾಗಿದ್ದರು ಅಂತ ಅನ್ನಿಸ್ತಾ ಇತ್ತು ಅವರೆಲ್ಲೇ ದ್ವೇಷ ಕಾಣುವಂತಹ ಸಾಧ್ಯತೆ ಇರುತ್ತೆ. ಸಿಂಹರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಕಾರ್ಯಕ್ಷೇತ್ರದ ಒತ್ತಡ ಜವಾಬ್ದಾರಿಗಳು ಇರುತ್ತೆ. ಮಧ್ಯಾಹ್ನದ ನಂತರ ಬರೀ ಮೋಜು ಮಸ್ತಿ, ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಸಂತೋಷ, ಧನಾಗಮ. ಕನ್ಯಾ ರಾಶಿಯವರಿಗೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಇರಬಹುದು ಮತ್ತು ನಾನು ಹಿಂದೆ ಏನು ಮಾಡಿದ್ದೆ, ಯಾಕೆ ಮಾಡಿದ್ದೆ ಅನ್ನೋ ರೀತಿಯಲ್ಲಿ ಮನಸ್ಸಿಗೆ ನೀವು ಯೋಚನೆ ಮಾಡ್ತಾ ಇರಬಹುದು. ಬೇರೆಯವರಿಂದ ಗೌರವವು ಪ್ರಾಪ್ತಿಯಾಗುತ್ತೆ. ಆದರೆ ಮಧ್ಯಾಹ್ನದ ನಂತರ ಇಷ್ಟು ದಿನ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಇದ್ದಿದ್ದರಿಂದ ಕಡಿಮೆ ಕೆಲಸ ಮಾಡಿದ್ದೆ ಅಂತ ಕಾಣುತ್ತೆ ಅನ್ನೋ ರೀತಿಯಲ್ಲಿ ಕೆಲಸಗಳನ್ನ ಇವತ್ತು ಮುಗಿಸ್ಕೊಡ್ಲೇಬೇಕು ಅನ್ನೋಂತಹ ಒಂದು ಬಾಸ್ಗಳಿಂದ ಪ್ರೆಷರ್ ಬರುತ್ತೆ. ತುಲಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಮನಸ್ಸಿಗೆ ಕಿರಿಕಿರಿ, ಕ್ಲೇಶ, ಅತಿ ಕ್ಲೇಶ. ಮಧ್ಯಾಹ್ನದ ನಂತರ ಸುಧಾರಿಸುತ್ತೆ, ಮನಸ್ಸಿಗೆ ನೆಮ್ಮದಿ, ಗೌರವಾದಿಗಳು ಪ್ರಾಪ್ತಿಯಾಗುತ್ತೆ. ಆದರೆ ವಿನಯವನ್ನ ಯಾವತ್ತೂ ಬಿಡಬಾರದು. ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದವರೆಗೆ ಬಹಳ ಒಳ್ಳೆಯ ದಿನ. ಸುಗಮವಾಗಿ ಬೇರೆಯವರ ಸಹಕಾರ ಪ್ರಾಪ್ತಿಯಾಗುತ್ತೆ. ಆದರೆ ಮಧ್ಯಾಹ್ನದ ನಂತರ ಬೇರೆಯವರ ಸಹಕಾರ ಪ್ರಾಪ್ತಿಯಾಗೋದಿಲ್ಲ. ನಿಮ್ಮ ಪ್ರೀತಿ ಪಾತ್ರರು ಕೂಡ ನಿಮಗೆ ಬೇಕಾದಂತಹ ಪ್ರತಿಕ್ರಿಯೆಯನ್ನು ತೋರಿಸೋದಿಲ್ಲ. 2 ದಿನಗಳ ನಂತರ ಎಲ್ಲವೂ ಸರಿ ಹೋಗುತ್ತೆ. ಮುಖ್ಯ ನಿರ್ಧಾರ ಬೇಡ. ಧನುರಾಶಿಯವರಿಗೆ ಮಧ್ಯಾಹ್ನದವರೆಗೆ ಸ್ವಲ್ಪ ಇವರು ಶತ್ರುಗಳು ಮಿತ್ರರು ಅರ್ಥ ಆಗ್ತಾ ಇಲ್ವಲ್ವಾ ಅನ್ನೋ ರೀತಿಯಲ್ಲಿ ಮನಸ್ಸಿಗೆ ತೊಂದರೆಗಳು ಕಾಡ್ತಾ ಇರುತ್ತೆ. ಮಧ್ಯಾಹ್ನದ ನಂತರ ಯಾರು ನಿಮ್ಮ ಮಿತ್ರ, ಯಾರು ನಿಮ್ಮ ಶತ್ರುಗಳು ನಿಮಗೆ ಅರಿವಾಗುತ್ತೆ. ದಾಂಪತ್ಯ ಮತ್ತೆ ಮಿತ್ರತ್ವದಲ್ಲಿ ಸುಖ. ಮಕರ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಸ್ವಲ್ಪ ಕಾರ್ಯಕ್ಷೇತ್ರದ ಜವಾಬ್ದಾರಿಯಲ್ಲಿ ಕಿರಿಕಿರಿ, ಮಕ್ಕಳ ವಿಷಯದಲ್ಲಿ ಕಿರಿಕಿರಿ ಹಾಗೂ ದಾಂಪತ್ಯ ಪ್ರೇಮ ಪ್ರಕರಣಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಕೂಡ ಕಿರಿಕಿರಿ. ಮಧ್ಯಾಹ್ನದ ನಂತರ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಎಲ್ಲಾ ಸಮಸ್ಯೆಗಳನ್ನು ನೀವು ಸುಲಲಿತವಾಗಿ ಪರಿಹರಿಸಿಕೊಳ್ಳುತ್ತೀರಿ.
ಕುಂಭರಾಶಿಯವರಿಗೆ ಮಧ್ಯಾಹ್ನದವರೆಗೆ ಸ್ವಲ್ಪ ಜವಾಬ್ದಾರಿ ಹೆಚ್ಚು. ತಾಯಿಯ ಆರೋಗ್ಯ, ಆಸ್ತಿಪಾಸ್ತಿ ವಿಚಾರಗಳಲ್ಲಿ ಮನಸ್ಸಿಗೆ ತೊಂದರೆ. ಇದಾದ ನಂತರ ಮಧ್ಯಾಹ್ನದ ಮೇಲೆ ನೀವು ಕಾರ್ಯಕ್ಷೇತ್ರದ ಬಗ್ಗೆ ಗಮನವನ್ನು ಹರಿಸ್ತೀರಿ. ಮಕ್ಕಳಿರುವಂತಹ ಪೋಷಕರಿಗೆ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಇದ್ದೇ ಇರುತ್ತೆ. ಮೀನರಾಶಿಯವರಿಗೆ ಮಧ್ಯಾಹ್ನದವರೆಗೂ ಆತ್ಮವಿಶ್ವಾಸ ತುಂಬಾ ಚೆನ್ನಾಗಿದೆ. ಎಲ್ಲರ ಸಹಕಾರ ಪ್ರಾಪ್ತಿಯಾಗ್ತಾ ಇದೆ. ಮಧ್ಯಾಹ್ನದ ನಂತರ ಸ್ವಲ್ಪ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಅಮ್ಮನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಬಹುದು ಮತ್ತು ಆಸ್ತಿಪಾಸ್ತಿ ವಿಚಾರಗಳಲ್ಲಿ ಗಮನ, ಕೋರ್ಟ್ ವಿಚಾರಗಳಲ್ಲಿ ಗಮನ ಅತ್ಯಗತ್ಯ. ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ. ಅಲ್ಲಿವರೆಗೂ ಏಕಾದಶಿಯ ದಿನ ಪಾರಾಯಣವನ್ನು ಮಾಡಲೇಬೇಕು, ಹರಿಕೀರ್ತನೆ ಮಾಡಲೇಬೇಕು ಅನ್ನೋದನ್ನು ಮರಿಬೇಡಿ. ಶುಭಮಸ್ತು.